ಅವರಿಗೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಅವರಿಗೆ ನೀಡಬೇಕು. ಅವರು ಎಂಕ್ವೈರಿ ಸಂದರ್ಭದಲ್ಲಿ ನಾವು ಆ ದಾಖಲಾತಿಗಳನ್ನು ನೀಡಿಕೊಂಡು ಮತ್ತು ಇಲ್ಲಿಗೆ ಸರ್ಕಾರದ ಜಾಗ ಆಗಿದ್ದರೆ ಅದಕ್ಕೆ ಏನು ಮಾಡಿದ್ದಾರೆ ಎಂಬ ರೆಕಾರ್ಡ್ಗಳನ್ನು ನೋಡಿಕೊಂಡು ನಾವು ಕೂಡಲೇ ಸರ್ಕಾರಕ್ಕೆ ಇದರ ಬಗ್ಗೆ ಶಿಫಾರಸನ್ನು ಮಾಡ್ತೇವೆ. ಮೀನ್ವೈಲ್ ಇಲ್ಲಿ ಒಂದು ಈಗ ಕಂಡು ಬಂದದ್ದು ಅಂತ ಹೇಳಿದರೆ ಇವರಿಗೆ ತಾತ್ಕಾಲಿಕ ವ್ಯವಸ್ಥೆಯನ್ನು ಏನು ಮಾಡಲಿಲ್ಲ ಅಂತ ಹೇಳೋದನ್ನು ಇವರು ಹೇಳ್ತಾ ಇದ್ದಾರೆ. ಬಟ್ ರಿಪೋರ್ಟ್ಸ್ ಬಂದ ಪ್ರಕಾರ ಅಂದರೆ ಪೇಪರ್ ರಿಪೋರ್ಟ್ಸಲ್ಲೆಲ್ಲ ಗಂಜಿ ಕೇಂದ್ರ ಓಪನ್ ಮಾಡಿದ್ದೇವೆ ಅಂತ ಇದೆ. ಅದು ಏನೋ ಸ್ವಲ್ಪ ದೂರದಲ್ಲಿದೆ ಅಂತ ಹೇಳಿದ್ದಾರೆ. ಅದೇ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ದೂರದಲ್ಲಿದೆ ಅಂತ ಒಂದು ಮಾಹಿತಿ ಇದೆ. ಅದನ್ನು ಕೂಡ ನೋಡಿಕೊಳ್ತೇವೆ ನಾವು. ಅದರ ಬಗ್ಗೆ ಏನು ಕ್ರಮ ತಗೊಳ್ಬೇಕು ಅಂತ ಹೇಳಿ ಒಂದು ಶಿಫಾರಸನ್ನು ಟೆಂಪರರಿಯಾಗಿ ಅಂದರೆ ತಾತ್ಕಾಲಿಕವಾಗಿ ಒಂದು ಶಿಫಾರಸನ್ನು ಮಾಡ್ತೇವೆ. ಆ ನಂತರ ಡೀಟೇಲ್ ಎಂಕ್ವೈರಿಯದ್ದು ರಿಪೋರ್ಟ್ ಕೊಡ್ತೇವೆ. ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ರಿ ನಿವಾಸಿಗಳ ಹತ್ರ? ಅಲ್ಲ, ಈಗಿನ ಅವರ ಮೇಲ್ನೋಟಕ್ಕೆ ಅವರು ಹೇಳುವ ಪ್ರಕಾರ ಮಾನವ ಹಕ್ಕುಗಳ ಉಲ್ಲಂಘನೆ ಆದ ಹಾಗೆ ಕಾಣ್ತಾ ಇದೆ. ಆದರೆ ಡಾಕ್ಯುಮೆಂಟ್ಸ್ ನಾವು ಪರಿಶೀಲಿಸದೆ ಯಾವುದನ್ನು ಹೇಳುವಾಗಿಲ್ಲ. ಈಗ ಸರ್ಕಾರದ ಜಾಗೆಯಾಗಿದ್ದು ಸರ್ಕಾರದವರು ನೋಟಿಸ್ ಕೊಟ್ಟು ಕಾನೂನು ಪ್ರಕಾರ ಅವರು ಏನು ಕ್ರಮ ತಗೊಂಡಿದ್ದಾರೆ ಅಂತ ಹೇಳೋದನ್ನು ಕೂಡ ಅವರ ರಿಪೋರ್ಟನ್ನು ನಾವು ಪಡ್ಕೊಂಡು ನಾವು ಏನಾದರೂ ತೀರ್ಮಾನ ತಗೊಂಡು ಶಿಫಾರಸು ಮಾಡಬೇಕಾಗ್ತದೆ. ನೋಟಿಸ್ ಕೊಟ್ಟಿದ್ದೇವೆ. ಅವರಿಂದ ರಿಪೋರ್ಟ್ ಬರ್ತಾರೆ ನಮಗೆ. ಅದನ್ನು ನಾವು 7 days ಅಲ್ಲ, ಯೂಶ್ವಲಿ 30 daysಲ್ಲಿ ರಿಪೋರ್ಟ್ ಕೇಳೋದು. ಬಟ್ ನಾವು ಫೋನ್ ಮಾಡಿ 7 daysಲ್ಲಿ ಕೊಡಬೇಕು ಅಂತ ಹೇಳಿದ್ದೇವೆ. ಸಲ್ಲಿಸ್ತಾರೆ. ರಿಪೋರ್ಟ್ಸ್ ಬರ್ತದೆ. ರಿಪೋರ್ಟಲ್ಲಿ ಏನಿದೆ ಅಂತ ಹೇಳೋದು ನೋಡಬೇಕಷ್ಟೇ. DC ಅವರಿಗೆ ಕೊಟ್ಟಿದ್ದೇವೆ. DC ಅವರು ಪ್ಲಸ್ GB ಅವರಿಗೆ ಕೊಟ್ಟಿದ್ದೇವೆ. ಅಲ್ಲ, ಅದನ್ನು ನೋಡ್ತೇವೆ. ಈಗ ನಮ್ಮ ಆಫೀಸರ್ಸ್ ಇಲ್ಲಿ ಎಂಕ್ವೈರಿ ಮಾಡ್ತಾರೆ. ಇವರ ಹತ್ರ ಹೇಳಿದ್ದೇವೆ ನಾವು ಏನೇನು ಡಾಕ್ಯುಮೆಂಟ್ಸ್ ಇದೆ ಅದನ್ನು ಕೊಡಿ ಅಂತ ಹೇಳಿ. ಅಲ್ಲ, ನೋಡ್ಬೇಕು ಅಂದರೆ ನಮಗೆ ದಾಖಲೆ ಯಾವುದು ನೋಡಿಯೇ ಇಲ್ಲ ಇಷ್ಟರವರೆಗೆ. ನಾವು ನೋಡಿ ಹೇಳ್ತೇವೆ. ನಾವಂದರೆ ಈಗ ತಕ್ಷಣ ಇಲ್ಲಿ ಏನಾಗಿದೆ ಅಂತ ಹೇಳಿ ಒಮ್ಮೆ ಫೀಲ್ಡಲ್ಲಿ ಏನಾಗಿದೆ ನೋಡಲಿಕ್ಕೆ ಬೇಕಾಗಿ ಬಂದಿದ್ದೇವೆ ಅಷ್ಟೇ. ಅದು ನೋಡ್ಬೇಕು ಸರ್. ಈಗ ನಾವು ಹೋಗಿ ನಮ್ಮ ಆಫೀಸರ್ಸ್ ಈಗ ಬಂದಿದ್ದಾರೆ. ಅವರು ಕೂಡ ಸಾಯಂಕಾಲದ ಒಳಗೆ ಒಂದು ಮಧ್ಯಂತರವಾಗಿ ನಮಗೆ ಹೇಳ್ತಾರೆ ಏನೇನು ಆಗಿದೆ ಇಲ್ಲಿ ಅಂತ. ತಾತ್ಕಾಲಿಕ ಅಂತ ಹೇಳಿದರೆ ಇವರಿಗೆ ತಾತ್ಕಾಲಿಕವಾಗಿ ಶೆಲ್ಟರ್ ಏನು ಕೊಡ್ಬೋದು, ಎಲ್ಲಿ ಕೊಡ್ಬೋದು ಅಂದರೆ ಎಲ್ಲಿ ಕೊಡ್ಬೋದು ಅಂತ ಹೇಳೋದು ಅವರು ತೀರ್ಮಾನ ಮಾಡೋದು. ತಾತ್ಕಾಲಿಕವಾಗಿ ಒಂದು ಶೆಲ್ಟರ್ ಕೊಡುವ ಬಗ್ಗೆ ಮತ್ತು ಗಂಜಿ ಕೇಂದ್ರದ ಬಗ್ಗೆ ನಾವು ಶಿಫಾರಸನ್ನು ಮಾಡ್ಬೋದು. ಇಲ್ಲ ಅವರು ಮಧ್ಯಂತರ ವರದಿಯನ್ನು ಸಲ್ಲಿಸ್ತಾರೆ. ಮಧ್ಯಂತರ ವರದಿ ಸಲ್ಲಿಸಿದ ನಂತರ ಮಧ್ಯಂತರ ಆದೇಶನ ನಮ್ಮ ಆಯೋಗದಿಂದ ಮಾಡ್ತೀವಿ ನಾವು. ಅವ್ರಿಗೆ ಸರಿಯಾಗಿರುವ ವ್ಯವಸ್ಥೆ, ಅವ್ರಿಗೆ ನೀರಿನ ವ್ಯವಸ್ಥೆ, ಆಮೇಲೆ ವಿದ್ಯುತ್ ಶಕ್ತಿ ಏನು ಅವ್ರ ಮೂಲಭೂತ ಸೌಕರ್ಯಗಳು ಏನು ಬೇಕಲ್ಲ ಆ ಸೌಕರ್ಯ ಒದಗಿಸೋ ಬಗ್ಗೆ ನಾವು ಸರ್ಕಾರಕ್ಕೆ ಒಂದು ಮೂಲಭೂತ ಒಂದು